ಈ ವಿಡಿಯೋದಲ್ಲಿ RCCB ವರ್ಕಿಂಗ್ ಮತ್ತೆ ಕನ್ಸ್ಟ್ರಕ್ಷನ್ ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡೋದು ಲಾಸ್ಟ್ ಗಂಟೆ ಫುಲ್ ಆಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗ ಮಾತ್ರ ನಾವು ಮುಂದೆ ಅಪ್ಲೋಡ್ ಮಾಡುವಂತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ. ಸೊ ತುಂಬಾ ಜನ ನೋಡಿರ್ತಾರೆ RCCB ನ, ಬಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೆಲವರು ಗೊತ್ತಿರಲ್ಲ. ಸೊ ಈ ವಿಡಿಯೋ ಫುಲ್ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ಮುಖಾಂತರ RCCB ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊತೀರಿ, ಮತ್ತೆ RCCB ಒಳಗಡೆ ಏನೇನ್ ಕಾಂಪೋನೆಂಟ್ ಇರುತ್ತೆ ಅಂತ ಕೂಡ ತಿಳ್ಕೊತೀರಿ. ಸೊ ಸ್ಕಿಪ್ ಮಾಡ್ಬಿಡಿ, ಬನ್ನಿ ನೋಡೋಣ. RCCB ಅಂದ್ರೆ ರೆಸಿಡ್ಯೂಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್ ಅಂತ. ಸೊ ರೆಸಿಡ್ಯೂಲ್ ಅಂದ್ರೆ ಅನ್ಯೂಸ್ ಅಂತ, ಐ ಮೀನ್ ಏನು ಯೂಸ್ ಮಾಡಿರೋ ಅಂತ ಅರ್ಥ. ಅದಕ್ಕೆ ರೆಸಿಡ್ಯೂಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರೀತಾರೆ. ಇದು ಒಂದು ಎಲೆಕ್ಟ್ರಿಕಲ್ ಸೇಫ್ಟಿ ಡಿವೈಸ್. ಇದು ಲೀಕೇಜ್ ಕರೆಂಟ್ ಬಂದು ಗ್ರೌಂಡ್ ಗೆ ಫ್ಲೋ ಆದಾಗ ಆ ಕರೆಂಟ್ ನ ಡಿಟೆಕ್ಟ್ ಮಾಡಿ ಟ್ರಿಪ್ ಮಾಡುತ್ತೆ. ಇದರಿಂದ ಮನುಷ್ಯರಿಗೆ ಮತ್ತು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಗಳು ಎಲೆಕ್ಟ್ರಿಕಲ್ ಶಾಕ್ ಇಂದ ಮತ್ತೆ ಫೈರ್ ಇಂದ ಪ್ರೊಟೆಕ್ಟ್ ಆಗುತ್ತೆ. ಈ ರೀತಿ ಫಾಲ್ಟ್ ಗಳು ಹೆಂಗೆ ಆಗುತ್ತೆ ಅಂದ್ರೆ, ಎಲೆಕ್ಟ್ರಿಕಲ್ ವೈರಿಂಗ್ ನಲ್ಲಿ ಫಾಲ್ಟ್ ಆಗಿರ್ಬೋದು, ಇನ್ಸ್ಟಾಲೇಷನ್ ಫೇಲ್ಯೂರ್ ಆಗಿರ್ಬೋದು, ಮತ್ತೆ ಲೈವ್ ಪಾರ್ಟ್ ನಲ್ಲಿ ನಾವೇನಾದ್ರು ಟಚ್ ಮಾಡಿದಾಗ ಈ ರೀತಿ ಇನ್ಸಿಡೆಂಟ್ ಗಳು ನಡೆಯುತ್ತೆ. ಸೊ ಆವಾಗ ಈ ಸರ್ಕ್ಯೂಟ್ ಬ್ರೇಕರ್ ತಕ್ಷಣ ಟ್ರಿಪ್ ಮಾಡುತ್ತೆ, ಐ ಮೀನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಟ್ರಿಪ್ ಮಾಡಿ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ, ಸರಿನಾ? ಸೊ ಇವಾಗ ಈ RCCB ಬಂದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. RCCB ಬಂದು ಕಾಮನ್ ಆಗಿ ಕಿರ್ಚಾಫ್ ಕರೆಂಟ್ ಲಾ ಮೇಲೆ ವರ್ಕ್ ಆಗುತ್ತೆ, ಆ ಪ್ರಿನ್ಸಿಪಲ್ ನ ಮೇಲೆ ವರ್ಕ್ ಆಗುತ್ತೆ. ಕಿರ್ಚಾಫ್ ಕರೆಂಟ್ ಲಾ ಅಂದ್ರೆ ಒಂದು ನೋಡ್ ಗೆ ಎಂಟ್ರಿ ಆಗುವ ಕರೆಂಟ್ ಬಂದು ಆ ನೋಡ್ ಇಂದ ಹೊರಗೆ ಹೋಗುವಾಗ ಸೇಮ್ ಆಗಿರುತ್ತೆ ಫ್ರೆಂಡ್ಸ್, ಸರಿನಾ? ಅರ್ಥ ಮಾಡ್ಕೊಳ್ಳಿ. ಕಿರ್ಚಾಫ್ ಕರೆಂಟ್ ಲಾ ಅಂದ್ರೆ ಒಂದು ನೋಡ್ ಗೆ ಪವರ್ ಸಪ್ಲೈ ಬರುತ್ತೆ, ಕರೆಂಟ್ ಬರುತ್ತೆ, ಆ ನೋಡ್ ಇಂದ ಔಟ್ ಸೈಡ್ ಹೋಗುತ್ತಲ್ಲ ಆವಾಗ್ಲೂ ಆ ಕರೆಂಟ್ ಈಕ್ವಲ್ ಆಗಿರುತ್ತೆ, ಸರಿನಾ? ಇಲ್ಲೇ ಅಬ್ಸರ್ವ್ ಮಾಡಿ, I1 I2 ಎರಡುವೆ I3 I4 ಗೆ ಈಕ್ವಲ್ ಆಗಿರುತ್ತೆ. ಬಂದಿರುವಂತ ಕರೆಂಟ್ ಮತ್ತೆ ಹೋಗುವಂತ ಕರೆಂಟ್ ಈಕ್ವಲ್ ಆಗಿರುತ್ತೆ, ಸರಿನಾ? ಇವಾಗ ಇನ್ಪುಟ್ ಅಲ್ಲಿ 1 ಆಂಪ್ಸ್ ಬರುತ್ತೆ ಅಂದ್ರೆ ಔಟ್ಪುಟ್ ಅಲ್ಲೂ 1 ಆಂಪ್ಸ್ ಕನ್ಸ್ಯೂಮ್ ಮಾಡುತ್ತೆ. ಇದು ಏನಾಯ್ತು? ಈಕ್ವಲ್ ಆಯ್ತು 0, ಸರಿನಾ? ಇದನ್ನೇ ಕಿರ್ಚಾಫ್ ಕರೆಂಟ್ ಲಾ ಅಂತ ಕರೀತಾರೆ. ಸೊ ಒಂದು ನಾರ್ಮಲ್ ಸರ್ಕ್ಯೂಟ್ ನಲ್ಲಿ ಕರೆಂಟ್ ಬಂದು ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ನಲ್ಲಿ ಈಕ್ವಲ್ ಆಗಿರುತ್ತೆ. ಏಕೆಂದ್ರೆ ನ್ಯೂಟ್ರಲ್ ರಿಟರ್ನ್ ಪಾತ್ ಆಗಿರುತ್ತೆ. ಯಾವಾಗ್ಲಾದ್ರೂ ಆ ಸರ್ಕ್ಯೂಟ್ ನಲ್ಲಿ ಫಾಲ್ಟ್ ಆದ್ರೆ, ಲೈಕ್ ಇನ್ಸುಲೇಷನ್ ಡ್ಯಾಮೇಜ್ ಆಗಿ ಮನುಷ್ಯರು ಲೈವ್ ವೈರ್ ನ ಟಚ್ ಮಾಡಿ ಅಥವಾ ಕೆಲವು ಲೀಕೇಜ್ ಕರೆಂಟ್ ಗ್ರೌಂಡ್ ಗೆ ಫ್ಲೋ ಆಗ್ತಾ ಇದ್ರೆ ಲೈವ್ ಮತ್ತೆ ನ್ಯೂಟ್ರಲ್ ವೈರ್ ನಲ್ಲಿ ಇಂಬ್ಯಾಲೆನ್ಸ್ ಕರೆಂಟ್, ಐ ಮೀನ್ ಅನ್ಬ್ಯಾಲೆನ್ಸ್ ಕರೆಂಟ್ ಆಗುತ್ತೆ. ಇದರಿಂದ RCCB ಒಂದು ಸೆನ್ಸ್ ಮಾಡಿ ಸರ್ಕ್ಯೂಟ್ ನ ಮಿಲ್ಲಿ ಸೆಕೆಂಡ್, ಐ ಮೀನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಟ್ರಿಪ್ ಮಾಡುತ್ತೆ ಅಥವಾ ಸ್ವಿಚ್ ಆಫ್ ಮಾಡುತ್ತೆ. ಸೊ ಅವಾಗ ಸರ್ಕ್ಯೂಟ್ ಬಂದು ಪ್ರೊಟೆಕ್ಟ್ ಆಗುತ್ತೆ ಫ್ರೆಂಡ್ಸ್, ಸರ್ಕ್ಯೂಟ್ ಯಾವ್ದು ರೀತಿ ಡ್ಯಾಮೇಜ್ ಆಗಲ್ಲ, ಸರಿನಾ? ಇವಾಗ RCCB ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಅಂತ ನೋಡೋಣ. ಸೊ ಈ RCCB ನ ಎಲ್ಲಿ ನೋಡಿದಿರ ಅಂತ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವಾಗ ಈ RCCB ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಕಾಮನ್ ಆಗಿ RCCB ಇನ್ಸೈಡ್ ನಲ್ಲಿ 3 ಕಾಯಿಲ್ ಇರುತ್ತೆ. ಸೊ ಒಂದು ರಿಲೇ ಕಾಯಿಲ್ ಇರುತ್ತೆ, ಮತ್ತೆ ಒಂದು ಪುಷ್ ಬಟನ್ ನ ಪ್ಲೇಸ್ ಮಾಡಿರ್ತಾರೆ. ಸೊ ಒಂದೊಂದಾಗಿ ಏನಕ್ಕೋಸ್ಕರ ಅಂತ ನೋಡೋಣ. ಸೊ ಫಸ್ಟ್ ಕಾಯಿಲ್, ಐ ಮೀನ್ ಪ್ರೈಮರಿ ಕಾಯಿಲ್ ಬಂದು ಫೇಸ್ ಗೆ ಅಂತ ಇರುತ್ತೆ, ಐ ಮೀನ್ ಲೈವ್ ವೈರ್ ಗೆ ಕೊಟ್ಟಿರ್ತಾರೆ ಆ ಕಾಯಿಲ್ ಬಂದು. ಸೊ ಸೆಕೆಂಡರಿ ಕಾಯಿಲ್ ಬಂದು ನ್ಯೂಟ್ರಲ್ ವೈರ್ ಗೆ ಕೊಟ್ಟಿರ್ತಾರೆ, ನ್ಯೂಟ್ರಲ್ ವೈರ್ ಗೆ ಕನೆಕ್ಟ್ ಮಾಡಿರ್ತಾರೆ. ಇನ್ನೊಂದು ಕಾಯಿಲ್ ಬಂದು ಸೆನ್ಸಿಂಗ್ ಕಾಯಿಲ್ ಅಂತ. ಈ ಸೆನ್ಸಿಂಗ್ ಕಾಯಿಲ್ ಬಂದು ರಿಲೇಗೆ ಕಾಮನ್ ಆಗಿ ಕನೆಕ್ಟ್ ಆಗಿರುತ್ತೆ. ಈ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಯಿಲ್ ಬಂದು ಈಕ್ವಲ್ ಮತ್ತೆ ಆಪೋಸಿಟ್ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ಅಂದ್ರೆ ಕರೆಂಟ್ ಬಂದು ಬ್ಯಾಲೆನ್ಸ್ ಆಗಿರುವಾಗ, ಐ ಮೀನ್ ಆವಾಗ ಸರ್ಕ್ಯೂಟ್ ಬಂದು ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿರಲ್ಲ, ಕಾಮನ್ ಆಗಿ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಆವಾಗ ಪ್ರೈಮರಿ ಮತ್ತೆ ಸೆಕೆಂಡರಿ ವೈಂಡಿಂಗ್, ಐ ಮೀನ್ ಕಾಯಿಲ್ ನಲ್ಲಿ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಬಂದು ಪ್ರೊಡ್ಯೂಸ್ ಆಗಿರುತ್ತೆ, ಈಕ್ವಲ್ ಆಗಿ ಪ್ರೊಡ್ಯೂಸ್ ಆಗ್ತಿರುತ್ತೆ. ಯಾವುದೇ ರೀತಿ ಇಂಬ್ಯಾಲೆನ್ಸ್ ಆಗಿರಲ್ಲ, ಬ್ಯಾಲೆನ್ಸ್ ಆಗಿರುತ್ತೆ. ಸಪೋಸ್ ಏನಾದ್ರು ಅನ್ಬ್ಯಾಲೆನ್ಸ್ ಆಯ್ತು ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇವಾಗ ಏನಾದ್ರು ಲೀಕೇಜ್ ಕರೆಂಟ್ ಏನಾದ್ರು ಆಯ್ತು, ಲೀಕೇಜ್ ಕರೆಂಟ್ ಬಂದು ಅರ್ತ್ ಗೆ ಫ್ಲೋ ಆಗ್ತಿರುತ್ತೆ, ಅಥವಾ ಮನುಷ್ಯರು ಏನಾದ್ರು ಟಚ್ ಮಾಡಿದ್ರು ಒಂದ್ ಸರ್ಕ್ಯೂಟ್ ನ, ಅವಾಗ ಏನಾಗುತ್ತೆ ಅಂದ್ರೆ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಯಿಲ್ ನ ಮಧ್ಯದಲ್ಲಿ ಒಂದು ಇಂಬ್ಯಾಲೆನ್ಸ್ ಕರೆಂಟ್ ಕ್ರಿಯೇಟ್ ಆಗುತ್ತೆ. ಈ ಕರೆಂಟ್ ಏನಾಗುತ್ತೆ ಅಂದ್ರೆ ಈ ಸೆನ್ಸಿಂಗ್ ಕಾಯಿಲ್ ಬಂದು ಸೆನ್ಸ್ ಮಾಡುತ್ತೆ ಆ ಇಂಬ್ಯಾಲೆನ್ಸ್ ಕರೆಂಟ್ ನ. ಈ ಸೆನ್ಸಿಂಗ್ ಕಾಯಿಲ್ ಬಂದು ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿದಾಗ ಆ ಸೆನ್ಸಿಂಗ್ ಕಾಯಿಲ್ ನಲ್ಲಿ ರೆಸಿಡ್ಯೂಲ್ ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಜನರೇಟ್ ಆಗುತ್ತೆ, ಐ ಮೀನ್ ಒಂದು EMF ವೋಲ್ಟೇಜ್ ಕ್ರಿಯೇಟ್ ಆಗುತ್ತೆ ಆ ಸೆನ್ಸಿಂಗ್ ಕಾಯಿಲ್ ನಲ್ಲಿ. ಆ ವೋಲ್ಟೇಜ್ ಬಂದು ಆ ರಿಲೇ ಕನೆಕ್ಟ್ ಮಾಡಿರ್ತೀವಲ್ಲ ಆ ರಿಲೇನ ಆಪರೇಟ್ ಮಾಡಿಸುತ್ತೆ. ಆ ರಿಲೇ ಆಪರೇಟ್ ಮಾಡಿಸಿದಾಗ ಆ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಗೆ ಕಾಂಟ್ಯಾಕ್ಟ್ ಕೊಟ್ಟಿರ್ತೀವಿ, ರಿಲೇ ಇರುವಂತ ಕಾಂಟ್ಯಾಕ್ಟ್ ನ ಕನೆಕ್ಟ್ ಮಾಡಿರ್ತೀವಿ. ಸೊ ಅವಾಗ ಆ ರಿಲೇ ಆಪರೇಟ್ ಆದಾಗ ಈ ಸರ್ಕ್ಯೂಟ್ ಬ್ರೇಕರ್ ನ ಟ್ರಿಪ್ ಮಾಡಿಸುತ್ತೆ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ, ಸರಿನಾ? ಆವಾಗ ಏನಾಗುತ್ತೆ, ಇಲ್ಲಿ ಸರ್ಕ್ಯೂಟ್ ಬಂದು ಪ್ರೊಟೆಕ್ಟ್ ಆಗುತ್ತೆ, ಐ ಮೀನ್ ಸರ್ಕ್ಯೂಟ್ ಬಂದು ಫುಲ್ ಶಟ್ ಡೌನ್ ಆಗುತ್ತೆ, ಐ ಮೀನ್ ಡಿಸ್ಕನೆಕ್ಟ್ ಆಗುತ್ತೆ ಅಥವಾ ಸ್ವಿಚ್ ಆಫ್ ಆಗುತ್ತೆ, ಸರಿನಾ? ಸೊ ಇದೇ ವರ್ಕಿಂಗ್ ಆಗಿರುತ್ತೆ. 3 ಕಾಯಿಲ್ ಇರುತ್ತೆ. ಒಂದ್ ಕಾಯಿಲ್ ಬಂದು ಲೈವ್ ವೈರ್ ಗೆ, ಇನ್ನೊಂದು ಕಾಯಿಲ್ ಬಂದು ನ್ಯೂಟ್ರಲ್ ವೈರ್ ಗೆ, ಮೂರನೇ ಕಾಯಿಲ್ ಬಂದು ಸೆನ್ಸಿಂಗ್ ಕಾಯಿಲ್ ಅಂತ.
ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಯಿಲ್ ಅಥವಾ ಲೈವ್ ವೈರ್ ಅಥವಾ ನ್ಯೂಟ್ರಲ್ ಕಾಯಿಲ್ ನ ಮಧ್ಯದಲ್ಲಿ ಇಂಬ್ಯಾಲೆನ್ಸ್ ಕರೆಂಟ್ ಕ್ರಿಯೇಟ್ ಆದ್ರೆ ಆ ಕರೆಂಟ್ ನ ಈ ಸೆನ್ಸಿಂಗ್ ಕಾಯಿಲ್ ಬಂದು ಸೆನ್ಸ್ ಮಾಡಿ ಒಂದು ವೋಲ್ಟೇಜ್ ಕ್ರಿಯೇಟ್ ಮಾಡುತ್ತೆ. ಆ ವೋಲ್ಟೇಜ್ ಬಂದು ರಿಲೇನ ಆಪರೇಟ್ ಮಾಡಿಸುತ್ತೆ. ಆ ಆಪರೇಟ್ ಮಾಡಿಸಿದಾಗ RCCB ಟ್ರಿಪ್ ಮಾಡಿಸುತ್ತೆ ಫ್ರೆಂಡ್ಸ್. ಸೊ ಇದೇ RCCB ವರ್ಕಿಂಗ್ ಆಗಿರುತ್ತೆ. ಸೊ ಈ RCCB ನಲ್ಲಿ ಒಂದು ಟೆಸ್ಟ್ ಬಟನ್ ಕೊಟ್ಟಿರ್ತಾರೆ. ಏಕೆ ಅಂದ್ರೆ ಪ್ರಾಪರ್ ಆಗಿ ಮತ್ತೆ ಫಂಕ್ಷನ್ ಬಂದು ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡಲು ಈ ಟೆಸ್ಟ್ ಬಟನ್ ಕೊಟ್ಟಿರ್ತಾರೆ. ಸೊ ಈ RCCB ಒಂದು ಸಪ್ಲೈಗೆ ಕನೆಕ್ಟ್ ಆಗಿರ್ಬೇಕು. ಆವಾಗ ಮಾತ್ರ ಈ ಟೆಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಇದು ಟ್ರಿಪ್ ಆಗುತ್ತೆ. ಸೊ ಟೆಸ್ಟ್ ಬಟನ್ ಒಂದ್ಸತಿ ಪ್ರೆಸ್ ಮಾಡಿದಾಗ ಟ್ರಿಪ್ ಆಗುತ್ತೆ. ಸೊ ಹೆಂಗೆ ಅಂದ್ರೆ ಸೊ ಈ ಟೆಸ್ಟ್ ಬಟನ್ ಏನ್ ಮಾಡುತ್ತೆ ಅಂದ್ರೆ ಒಂದು ಸ್ಮಾಲ್ ಲೀಕೇಜ್ ಕರೆಂಟ್ ನ ಕ್ರಿಯೇಟ್ ಮಾಡುತ್ತೆ. ಯಾವಾಗ ಟೆಸ್ಟ್ ಬಟನ್ ನ ಪ್ರೆಸ್ ಮಾಡ್ತೀವೋ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ನ ಲೋಡ್ ನ ಮುಖಾಂತರ ಬೈಪಾಸ್ ಆಗುತ್ತೆ. ಸೊ ಇದರಿಂದ ಅನ್ಬ್ಯಾಲೆನ್ಸ್ ಕರೆಂಟ್ ಮತ್ತೆ ಫ್ಲೆಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆವಾಗ RCCB ಟ್ರಿಪ್ ಮಾಡಿಸ್ ಸಪೋಸ್ ನಾವು ಆ ಟೆಸ್ಟ್ ಬಟನ್ ನ ಪ್ರೆಸ್ ಮಾಡಿ RCCB ಒಂದು ಟ್ರಿಪ್ ಆಗಿಲ್ಲ ಅಂದ್ರೆ ಆ RCCB ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್. ಬಟ್ ಈ RCCB ಬಂದು ಸಪ್ಲೈಗೆ ಕನೆಕ್ಟ್ ಮಾಡಿರ್ಬೇಕು. ಆವಾಗ ಮಾತ್ರ ಈ ಟೆಸ್ಟ್ ಬಟನ್ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ಸುಮ್ನೆ ವರ್ಕ್ ಆಗಲ್ಲ. ಸೊ ನೀವು ಕಾಮನ್ ಆಗಿ ಕೈಯಲ್ಲಿ ಎತ್ಕೊಂಡು ಸಪ್ಲೈ ಇಲ್ಲದೆ ಇರುವಂತ RCCB ನ ಕೈಯಲ್ಲಿ ಎತ್ಕೊಂಡು ಆ ಟೆಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಟ್ರಿಪ್ ಆಗಲ್ಲ. ಯಾಕೆಂದ್ರೆ ಆ ಲೈವ್ ಮತ್ತೆ ನ್ಯೂಟ್ರಲ್ ವೈರ್ ನ ಮಧ್ಯದಲ್ಲಿ ಒಂದು ಇಂಬ್ಯಾಲೆನ್ಸ್ ಕರೆಂಟ್ ಕ್ರಿಯೇಟ್ ಆದ್ರೆ ಮಾತ್ರ ಆ ಸೆನ್ಸಿಂಗ್ ಕಾಯಿಲ್ ಬಂದು ಟ್ರಿಪ್ ಮಾಡುತ್ತೆ. ಸೊ ಅದನ್ನು ಕೂಡ ಒಂದು ಟೆಸ್ಟ್ ಬಟನ್ಗೆ ಕನೆಕ್ಟ್ ಮಾಡಿರ್ತಾರೆ, ಸರಿನಾ? ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ RCCB ನ ಬಗ್ಗೆ ನೋಡೋಣ. ಸೊ ಅದಿಲ್ಲದೆ ಈ RCCB ಮೇಲ್ಗಡೆ I∆N 30 ಮಿಲಿ ಆಂಪ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಏನ್ ರೀಸನ್ ಗೋಸ್ಕರ ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.